ಪ್ರೀತಿಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ದ್ವಿಬಂಧ ಮತ್ತು ತ್ರಿಬಂಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದಲ್ಲಿ ದ್ವಿಬಂಧ ಮತ್ತು ತ್ರಿಬಂಧಗಳನ್ನು ಹೊಂದಿರತಕ್ಕಂಥದ್ದು. ಅವುಗಳ ಆಧಾರದ ಮೇಲೆ 2 ಅಥವಾ 3 ಅಂಕಗಳಿಗೆ ನಂತರ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಪರೀಕ್ಷೆಯಲ್ಲಿ. ಆದ್ದರಿಂದ ಆ ಒಂದು ದ್ವಿಬಂಧ ಮತ್ತು ತ್ರಿಬಂಧಗಳನ್ನು ಯಾವ ರೀತಿ ಸುಲಭವಾಗಿ ನಾವು ಚುಕ್ಕಿ ರಚನೆ ಮತ್ತು ರಚನಾ ವಿನ್ಯಾಸ ಮತ್ತು ಸೂತ್ರವನ್ನು ಬರಿಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಂತರ ತಿಳಿದುಕೊಳ್ಳೋಣ. ಅದೇ ರೀತಿ ನಂತರ ಏಕಬಂಧದ ನಂತರ ನಾನು ವಿಡಿಯೋವನ್ನು ಮಾಡಿದ್ದೀನಿ, ಲೈವ್ ವಿಡಿಯೋವನ್ನು. ಆ ಒಂದು ವಿಡಿಯೋನ ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅದಕ್ಕೆ ನಂತರ ನಾವು ಏಕಬಂಧ ಮತ್ತು ದ್ವಿಬಂಧವನ್ನು ನಂತರ ಮಾಡಬೇಕಂತಂದ್ರೆ ಅಥವಾ ತ್ರಿಬಂಧವನ್ನು ಮಾಡಬೇಕಂತಂದ್ರೆ ಅದಕ್ಕೆ ನಂತರ ಪೂರ್ವ ಪ್ರತ್ಯಯ ಮತ್ತು ಕಾರ್ಬನ್ ಪರಮಾಣುಗಳ ಸಂಖ್ಯೆ ನಂತರ ಗೊತ್ತಿರಬೇಕು. ಅದಕ್ಕೆ ನಂತರ ಉದಾಹರಣೆಗೆ ನಂತರ ಈಗ ಪೂರ್ವ ಪ್ರತ್ಯಯ ನೆಕ್ಸ್ಟ್ ಏನದಂತರ ಕಾರ್ಬನ್ ಪರಮಾಣು ಸಂಖ್ಯೆ, ಕಾರ್ಬನ್ ಪರಮಾಣು ಸಂಖ್ಯೆ. ಅದಕ್ಕೇನದಂತರ ಪೂರ್ವ ಪ್ರತ್ಯಯ ಮೀಥು, ಇದರ ಕಾರ್ಬನ್ ಪರಮಾಣು ಸಂಖ್ಯೆ 1. ಈಥು, ಇದರ ಕಾರ್ಬನ್ ಪರಮಾಣು ಸಂಖ್ಯೆ 2. ನೆಕ್ಸ್ಟ್ ಏನದಂತರ ಪ್ರೋಪ್, ಕಾರ್ಬನ್ ಪರಮಾಣು ಸಂಖ್ಯೆ 3. ಬ್ಯೂಟ್ 4. ಪೆಂಟ್ 5. ಹೆಕ್ಸ್ 6. ಹೆಪ್ಟ್ 7. ಆಕ್ಟ್ 8. ನೋನು 9. ಡೆಕ್ 10. ಇವೇನದಂತಂದ್ರೆ ಪೂರ್ವ ಪ್ರತ್ಯಯ ಮತ್ತು ಏನದಂತಾರೆ ಕಾರ್ಬನ್ ಪರಮಾಣು ಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಏನದಂತಂದ್ರೆ ಸಂಯುಕ್ತದ ವರ್ಗ, ಇಲ್ಲೇನದಂತರ ಅಂತ್ಯ ಪ್ರತ್ಯಯ, ಸಾಮಾನ್ಯ ಸೂತ್ರ. ಇಷ್ಟೇನದಂತಾರೆ ಇದು ಹೊಂದಿರತಕ್ಕಂಥದ್ದು. ಅವಾಗ ಸಂಯುಕ್ತದ ವರ್ಗ ಏನದಂತಂದ್ರೆ ಪರ್ಯಾಪ್ತ, ಈ ಕಡೆ ಏನದಂತರ ಅಪರ್ಯಾಪ್ತ, ಮತ್ತೊಂದೇನದಂತರ ಅಪರ್ಯಾಪ್ತ. ಅಂತ್ಯ ಪ್ರತ್ಯಯ ಇದಕ್ಕೇನದಂತರ ಏನು, ಇದಕ್ಕೆ ಈನು, ಇದಕ್ಕೆ ಐನು. ಅಂತ್ಯ ಪ್ರತ್ಯಯಗಳನ್ನು ಸೇರಿಸಬೇಕು. ಸಾಮಾನ್ಯ ಸೂತ್ರ CN S2N + 2 CN S2N CN S2N -2. ಇದೇನದಂತರ ಪರ್ಯಾಪ್ತ ಅಂತಂದ್ರೆ ಇದು ಏಕಬಂಧ. ಇದೇನದಂತರ ದ್ವಿಬಂಧ. ಇದೇನದಂತರ ತ್ರಿಬಂಧ. ಇದೇನದಂತ ಇಷ್ಟು ಗೊತ್ತಿರಬೇಕು. ಪರ್ಯಾಪ್ತ ಅದು ಏಕಬಂಧ, ಅಪರ್ಯಾಪ್ತ ದ್ವಿಬಂಧ, ಮತ್ತೊಂದು ಅಪರ್ಯಾಪ್ತ ತ್ರಿಬಂಧ. ಇದಕ್ಕೆ ಪರ್ಯಾಪ್ತ ಏನು ಅಂತ್ಯ ಪ್ರತ್ಯಯನ ಸೇರಿಸಬೇಕು, ಅದಕ್ಕೆ ಪೂರ್ವ ಪ್ರತ್ಯಯ ಮೀತು ಸೇರಿಸಿದಾಗ ಅವಾಗೇನದಂತ ಏಕಬಂಧವನ್ನು ದೊರೆಯುತ್ತದೆ. ಇದನ್ನು ನಾನು ಲೈವ್ ವಿಡಿಯೋವನ್ನು ಮಾಡಿದ್ದೀನಿ, ಆ ಒಂದು ವಿಡಿಯೋವನ್ನು ವೀಕ್ಷಿಸಿ. ನೆಕ್ಸ್ಟ್ ಏನದಂತಂದ್ರೆ ದ್ವಿಬಂಧ. ಆ ಒಂದು ದ್ವಿಬಂಧದ ಏನದಂತರ ನೋಡೋಣ. ಈಗ ದ್ವಿಬಂಧ ಮಾಡ್ಬೇಕಂತಂದ್ರೆ
ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು ಬೇಕಂತಂದ್ರೆ 2 ಬೇಕು. ಆದರೆ ಇಲ್ಲಿ ಮೀತದಾಗ ಒಂದೇ ಕಾರ್ಬನ್ ಪರಮಾಣು ಸಂಖ್ಯೆನ ಹೊಂದಿರೋದ್ರಿಂದ ಅದಕ್ಕೆ ಏನದ ಅಂತಾರೆ ಮೀತದ ಏನದ ಅಂತಾರೆ ಅದು ದ್ವಿಬಂಧ ಮಾಡ್ಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಏನದ ಅಂತಾರೆ ಈತದ ಏನು ಮಾಡ್ಬೇಕಂತಾರೆ ನಾವು ರಚನಾ ವಿನ್ಯಾಸ, ಚುಕ್ಕಿ ರಚನೆ ಮತ್ತು ಅಣುಸೂತ್ರವನ್ನು ಬರಿಬೇಕು. ಅದಕ್ಕೆ ಎಷ್ಟು ಕಾರ್ಬನ್ಗಳು 2. ಅದಕ್ಕೆ ಸೂತ್ರ ಏನದ CnH2n ಇದು ಸೂತ್ರ ಅದ. ಈಗ ಇಲ್ಲಿ ಎನ್ ಅಂತಾರೆ ಕಾರ್ಬನ್ ಪರಮಾಣು ಸಂಖ್ಯೆ, ಎನ್ ಅಂತಾರೆ ಕಾರ್ಬನ್ ಪರಮಾಣು ಸಂಖ್ಯೆ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಈಗ ಎನ್ ಜಾಗದಾಗ ಯಾವ್ದು ಮಾಡ್ಲತ್ತಿದ್ದೇವೆ 2 ಹಾಕ್ಕೋಬೇಕು. H ಇದು 2 ಹೆಂಗದ ಹಾಗೆ ಇಂಟು ಏನದ ಅಂತಾರೆ ಎನ್ ಜಾಗದಾಗ ಏನು ಮಾಡಬೇಕು 2 ಹಾಕ್ಕೊಳ್ಬೇಕು. ನೆಕ್ಸ್ಟ್ ಏನದ ಅಂತಾರೆ ಈಗ C2H 2 ಎಷ್ಟು 4. ಇದು ಏನದ ಅಂತಾರೆ ಅಣುಸೂತ್ರ. C2 ಅಂದ್ರೆ C2 ಪೂರ್ವ ಪ್ರತ್ಯಯ ಈತು, ಅಂತ್ಯ ಪ್ರತ್ಯಯ ಈನನ್ನು ಸೇರಿಸ್ಬೇಕು. ಏನಾಗ್ತದೆ ಇಥೀನು. ಪೂರ್ವ ಪ್ರತ್ಯಯ ಈತು, ಇದಕ್ಕೆ ಏನು ಮಾಡ್ಬೇಕಂದ್ರೆ ಅಂತ್ಯ ಪ್ರತ್ಯಯ ಈನನ್ನು ಸೇರಿಸ್ಬೇಕು. ಅದಕ್ಕೆ ಇಥೀನು ದ್ವಿಬಂಧ ಅದ, ಅದಕ್ಕೆ ಇಥೀನು. ನೆಕ್ಸ್ಟ್ ಏನು ಮಾಡ್ಬೇಕಂತಾರೆ ಇದ್ರದ್ದು ಏನದ ಅಂತಾರೆ ರಚನಾ ವಿನ್ಯಾಸ ಮಾಡಬೇಕು. ರಚನಾ ವಿನ್ಯಾಸ ಅಂತಾರೆ ಈಗ ಕಾರ್ಬನ್ಗಳು ಎಷ್ಟವ 2 1 2. ಈಗ ನಾವು ದ್ವಿಬಂಧ ಮಾಡ್ಲತ್ತಿದ್ದೀವಿ ಅಂತಾರೆ ಫಸ್ಟ್ ಏನು ಮಾಡ್ಬೇಕಂದ್ರೆ ದ್ವಿಬಂಧವನ್ನು ತೊಗೊಳ್ಬೇಕು. ಈಗ ಪ್ರತಿ ಕಾರ್ಬನ್ ಸುತ್ತ ಎಷ್ಟು ಬಂಧಗಳಿರಬೇಕು 4 ಬಂಧಗಳಿರ್ಬೇಕು. ಅದಕ್ಕೆ ಈ ಕಾರ್ಬನ್ ಸುತ್ತ ಆಲ್ರೆಡಿ 2 ಬಂಧಗಳವ, ಅದಕ್ಕೆ ಇದು ಒಂದು 3 ಇದು ಒಂದು 4. ಈ ಕಾರ್ಬನ್ ಸುತ್ತ ಕೂಡ ಎಷ್ಟು ಬಂಧಗಳವ ಅಂತಾರೆ 2 ಬಂಧಗಳವ, ಅದಕ್ಕೆ ಏನದ ಅಂತಾರೆ ಇದು ಒಂದು 3 ಇದು ಒಂದು 4. ಇದೇನದ ಅಂತಾರೆ ರಚನಾ ವಿನ್ಯಾಸ. ನೆಕ್ಸ್ಟ್ ಏನದ ಅಂತಾರೆ ಇದ್ರದ್ದು ಏನದ ಅಂತಾರೆ ಚುಕ್ಕಿ ರಚನೆಯನ್ನು ಕೇಳ್ಬೋದು. ಚುಕ್ಕಿ ರಚನೆಯನ್ನು ಕೂಡ ಏನು ಮಾಡಬೇಕು ಸೇಮ್ 1 ಗೆರೆ ತೆಗಿಬೇಕು 2 ಚುಕ್ಕಿ ಕೊಡಬೇಕು, 1 ಗೆರೆ ತೆಗಿಬೇಕು 2 ಚುಕ್ಕಿ ಕೊಡಬೇಕು. ಇದೇನದ ಅಂತಾರೆ ಚುಕ್ಕಿ ರಚನೆ. 1 ಗೆರೆ ತೆಗಿಬೇಕು 2 ಚುಕ್ಕಿ ಕೊಡಬೇಕು. ಇದೇನದ ಅಂತಾರೆ ಚುಕ್ಕಿ ರಚನೆ. ಇದು ಇಥೀನ್ ಆಯಿತು. ನೆಕ್ಸ್ಟ್ ಏನದ ಅಂತಾರೆ ಈಗ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು ತೊಗೊಳ್ಬೇಕು 3. ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು ತೊಗೊಳ್ಬೇಕಂತಾರೆ 3. ಅದರ ಸೂತ್ರ ದ್ವಿಬಂಧದ ಸೂತ್ರ CnH2n ಏನದ ಅಂತಾರೆ ಸೂತ್ರ ಅದ. Cn ಜಾಗದಾಗ ಎಷ್ಟು 3, H ಹಂಗದ ಹಾಗೆ 2 ಇಂಟು n ಜಾಗದಾಗ ಎಷ್ಟು ತೊಗೋಬೇಕು 3. C3H 3 2 6. ಇದೇನದ ಅಂತಾರೆ ಸೂತ್ರ. ಇದರ ಹೆಸರು C3 ಅಂತಾರೆ ಯಾವುದು ಪೂರ್ವ ಪ್ರತ್ಯಯ, ಅಂತ್ಯ ಪ್ರತ್ಯಯ ಏನು, ಅದಕ್ಕೆ ಏನಾಗ್ತದೆ ಪ್ರೋಪೀನ್ ಆಯಿತು. ಅವಾಗ ಏನು ಮಾಡ್ಬೇಕಂದ್ರೆ ಇದ್ರದ್ದು ರಚನಾ ವಿನ್ಯಾಸ ಮಾಡಬೇಕು. ರಚನಾ ವಿನ್ಯಾಸ ಅಂತಾರೆ ಕಾರ್ಬನ್ಗಳು ಎಷ್ಟವ 3 1 2 3. ಅದಕ್ಕೆ ನಾವು ದ್ವಿಬಂಧ ಮಾಡ್ಲತ್ತಿದ್ವಿ, ಅದಕ್ಕೆ ಒಂದು ದ್ವಿಬಂಧವನ್ನು ತೆಗೆದುಕೊಳ್ಬೇಕು. ಇಲ್ಲಿ ಫಸ್ಟಿಗೆ ತೊಗೋಬೋದು ಅಥವಾ ಈ ಕಡೆಗೆ ತೊಗೋಬೋದು. ಅದಕ್ಕೆ ಏನದ ಅಂತ ಫಸ್ಟಿಗೆ ತೊಗೊಳ್ಬೇಕು, ಕನ್ಫ್ಯೂಸ್ ಆಗೋದು. ಲಾಸ್ಟಿಗೆ ತೊಗೊಂಡ್ರೆ ಏನದ ಅಂತಾರೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಫಸ್ಟಿಗೆ ಏನದ ಅಂತಾರೆ ಒಂದು ದ್ವಿಬಂಧವನ್ನು ತೆಗೆದುಕೊಳ್ಬೇಕು. ದ್ವಿಬಂಧ ಆದ್ಮ್ಯಾಗ ಈ ಕಾರ್ಬನ್ ಸುತ್ತ ಎಷ್ಟು ಬಂಧಗಳು 2 ಅವ ಆಲ್ರೆಡಿ, ಅದಕ್ಕೆ ಇದು ಒಂದು 3 ಇದು ಒಂದು 4. ಈ ಕಾರ್ಬನ್ ಸುತ್ತ 1 2 3 ಬಂಧಗಳವ, ಅದಕ್ಕೆ ಇದು ಒಂದು 4. ಈ ಕಾರ್ಬನ್ ಸುತ್ತ ಒಂದೇ ಬಂಧದ, ಅದಕ್ಕೆ 2 ಇದು 3 ಇದು 4. ಇದೇನದ ಅಂತ ರಚನಾ ವಿನ್ಯಾಸ. ಈಗೇನು ಮಾಡ್ಬೇಕಂತಂದ್ರೆ ಚುಕ್ಕಿ ರಚನೆ ಮಾಡಬೇಕು. ಚುಕ್ಕಿ ರಚನೆ ಅಂತಾರೆ ಸೇಮ್ ಏನು ಮಾಡಬೇಕು 1 ಗೆರೆಯನ್ನು ತೆಗಿಬೇಕು 2 ಚುಕ್ಕಿಯನ್ನು ಕೊಡಬೇಕು, 1 ಗೆರೆ ತೆಗಿಬೇಕು 2 ಚುಕ್ಕಿ ಕೊಡಬೇಕು. ಅದೇನದ ಅಂತಾರೆ ಚುಕ್ಕಿ ರಚನೆ ಆಗ್ತದೆ. ಈ ರೀತಿ ಏನದ ಅಂತಾರೆ 1 ಗೆರೆಯನ್ನು ತೆಗೆದು 2 ಚುಕ್ಕಿಗಳನ್ನು ಕೊಡಬೇಕು. ಇದೇನದ ಅಂತಾರೆ ಚುಕ್ಕಿ ರಚನೆ. ಇದೇನದ ಅಂತಾರೆ 3ನೇದಾಯಿತು. ನೆಕ್ಸ್ಟ್ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು ಅಂತಾರೆ 4. ಅದನ್ನು ಮಾಡಬೇಕು. ನೀವು ಕೂಡ ಏನದ ಅಂತಾರೆ ಮನೆಯಲ್ಲಿ ಸರಿಯಾಗಿ ಏನದ ಅಂತಾರೆ ಪ್ರಾಕ್ಟೀಸ್ ಮಾಡಬೇಕು. ಅಥವಾ ಈ ಒಂದು ವಿಡಿಯೋವನ್ನು ನೋಡ್ತಾ ಕೂಡ ಏನದ ಅಂತಾರೆ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು. CnH2n ಎಷ್ಟು 4. ಎನ್ ಅಂತಾರೆ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು 4. H2 ಇಂಟು n ಜಾಗದಾಗ 4. C4H 2 4 8. ಅಂದ್ರೆ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು 4. 1 2 3 4. ಇದ್ರಾಗ ಏನು ಮಾಡ್ಬೇಕಂದ್ರೆ ಒಂದು ದ್ವಿಬಂಧವನ್ನು ತೆಗೆದುಕೊಳ್ಬೇಕು. ಈ ಕಾರ್ಬನ್ ಸುತ್ತ ಎಷ್ಟು ಬಂಧಗಳು ಆಲ್ರೆಡಿ 2, ಇದು ಒಂದು 3 ಇದು ಒಂದು 4. ಇದ್ರ ಸುತ್ತ 2
ಇದು ಒಂದು 3, ಇದು ಒಂದು 4, ಇದ್ರ ಸುತ್ತ 1 2, ಇದು 3, ಇದು 4, ಇದ್ರ ಸುತ್ತ 1 2 3 4. ಪ್ರತಿ ಕಾರ್ಬನ್ ಸುತ್ತ ಕಂಪಲ್ಸರಿ ಅನ್ನೋದ ನಂತರ 4 ಬಂಧಗಳು ಇರಬೇಕು. ಆ ರೀತಿ ಅನ್ನೋದ ನಂತರ ರಚನಾ ವಿನ್ಯಾಸವನ್ನು ಮಾಡಬೇಕು. ಇದು ರಚನಾ ವಿನ್ಯಾಸ. ಇದರದ್ದು ಏನದಂತೆ ಹೆಸರು 4 ಅಂತಾರೆ ಬ್ಯೂಟು. ಅಂತ್ಯಪ್ರತ್ಯಯ ಏನು, ಅದಕ್ಕೆ ಏನಾಗ್ತದೆ ಅಂತಾರೆ ಬ್ಯೂಟೀನು. ಇಷ್ಟು ರಚನಾ ವಿನ್ಯಾಸ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಚುಕ್ಕಿ ರಚನೆ ಮಾಡಬೇಕು. ಚುಕ್ಕಿ ರಚನೆ ಅಂತಾರೆ 1 ಗೆರೆ ತೆಗಿಬೇಕು, 2 ಚುಕ್ಕಿ ಕೊಡಬೇಕು. 1 ಗೆರೆ ತೆಗಿಬೇಕು, 2 ಚುಕ್ಕಿ ಕೊಡಬೇಕು. ಪ್ರತಿ ಒಂದು ಗೆರೆಯನ್ನು ತೆಗಿಬೇಕು, 2 ಏನದಂತಾರ ಚುಕ್ಕಿಗಳನ್ನು ಕೊಡಬೇಕು. ಇದೇ ಏನದಂತಾರ ಚುಕ್ಕಿ ರಚನೆ. ಇದನ್ನು ಕೂಡ ಏನದಂತಾರ ನಿಮ್ಗೆ 2 ಅಂಕಗಳಿಗೆ ಏನದಂತಾರ ಕೇಳ್ಬೋದು ಅಥವಾ 3 ಅಂಕಗಳಿಗೆ ಕೇಳ್ಬೋದು. ನೆಕ್ಸ್ಟ್ ಏನದಂತಾರೆ ಈಗ 4 ಅದು 5ನೇದು ಸೇಮ್ CN S2N N ಜಾಗದಾಗ 5, H ಹೆಂಗದ ಹಾಗೆ 2 ಹೆಂಗದ ಹಾಗೆ N ಜಾಗದಾಗ 5, C5H 2 5 10. ಇದರ ಹೆಸರು 5 ಅಂತಾರೆ ಪೆಂಟು. ಅಂತ್ಯಪ್ರತ್ಯಯ ಏನು ಪೆಂಟೀನು. ಪೆಂಟೀನ್ ಇದ್ರದ್ದು ಹೆಸರು. ಆಮ್ಯಾಗ ಏನದ ಅಂತಾರೆ ಇದ್ರದ್ದು ರಚನೆ ವಿನ್ಯಾಸ ಮಾಡಬೇಕು. ಕಾರ್ಬನ್ ಎಷ್ಟು 5, 1 2 3 4 5. ಒಂದು ದ್ವಿಬಂಧವನ್ನು ತೆಗೆದುಕೊಳ್ಬೇಕು ಫಸ್ಟಿಗೆ. ಈಗ 2 ಬಂಧಗಳವ. ಇದು ಒಂದು 3, ಇದು ಒಂದು 4, 1 2 3 ಅದಾವ. ಇದು ಒಂದು 4 3, ಇದು 4 2, ಇದು 3, ಇದು 4 1 2 3 4. 4 ಬಂಧಗಳು ಅದು ಪ್ರತಿ ಕಾರ್ಬನ್ ಸುತ್ತ. ಈಗ ಇದರಲ್ಲಿರ್ತಕ್ಕಂಥ ಬಂಧಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ಬೋದು. ಸೇಮ್ ಏಕಬಂಧದಾಗ ಹ್ಯಾಂಗೆ ಅನ್ನೋದಂತ ಎಲ್ಲ ಗೆರೆಗಳನ್ನು ಎಣಿಸ್ಕೊಂಡು ಅದಕ್ಕೆ ಬಂಧಗಳ ಸಂಖ್ಯೆನ ಬರೆದಿವಲ್ಲ ಹಾಗೆ ಸೇಮ್ ಇಲ್ಲೂ ಕೂಡ ಎಲ್ಲ ಗೆರೆಗಳನ್ನು ಎಣಿಸ್ಕೋಬೇಕು ಮತ್ತು ಬಂಧಗಳ ಸಂಖ್ಯೆನ ಬರೀಬೇಕು. ಈಗ 1 2 3 4 5 6 7 8 9 10 11 12 13 14 15 ಬಂಧಗಳು ಎಷ್ಟು 15. ಇದನ್ನು ಕೂಡ ಏನದಂತ 1 ಮಾರ್ಕ್ಸಿಗೆ ಕೇಳ್ಬೋದು. ಅದಕ್ಕೆ ಏನದಂತ ಎಲ್ಲ ಗೆರೆಗಳು ಎಣಿಸ್ಕೋಬೇಕು. ಅದೆಷ್ಟು ಬರ್ತದೆ ಅದೇ ಬಂಧಗಳ ಸಂಖ್ಯೆ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಚುಕ್ಕಿ ರಚನೆ ಅಂತಾರೆ 1 ಗೆರೆ ತೆಗಿಬೇಕು, 2 ಚುಕ್ಕಿ ಕೊಡಬೇಕು. 1 ಗೆರೆ ತೆಗಿಬೇಕು, 2 ಚುಕ್ಕಿ ಕೊಡಬೇಕು. ಸೇಮ್ ಏನದ ಅಂತಾರೆ ಗೆರೆಗಳನ್ನು ಒಂದೊಂದು ತೆಗಿಬೇಕು, 2 ಏನದ ಅಂತಾರೆ ಚುಕ್ಕಿ ಕೊಡಬೇಕು. ಆವಾಗ ಪ್ರತಿ ಕಾರ್ಬನ್ ಸುತ್ತ ಎಷ್ಟು ಏನದ ಅಂತಾರೆ ಎಲೆಕ್ಟ್ರಾನ್ಗಳು ಆಯ್ತಾವೆ ಅಂತಾರೆ 8 ಎಲೆಕ್ಟ್ರಾನ್ಗಳು ಆಯ್ತಾವೆ. 2 ಚುಕ್ಕಿ ಅಂತಾರೆ 2 ಎಲೆಕ್ಟ್ರಾನ್ಗಳು. ಅದಕ್ಕೆ 2 4 6 8. ಅದಕ್ಕೆ ಪ್ರತಿ ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಗಳು ಆಗ್ತವೆ ಮತ್ತು ಪ್ರತಿ ಹೈಡ್ರೋಜನ್ ಸುತ್ತ 2 ಎಲೆಕ್ಟ್ರಾನ್ಗಳು ಆಗ್ತವೆ. ಅದಕ್ಕೆ ಕಾರ್ಬನ್ ಕೂಡ ಅಷ್ಟಕ್ಕೆ ರಚನೆ ಹೊಂದಿರ್ತದೆ, ಹೈಡ್ರೋಜನ್ ಕೂಡ ಅಷ್ಟಕ್ಕೆ ರಚನೆಯನ್ನು ಹೊಂದಿರತಕ್ಕಂಥದ್ದು. ಈ ರೀತಿ ಅನ್ನೋದು ಅಂತಾರೆ ಇದು ರಚನಾ ವಿನ್ಯಾಸ ಮತ್ತು ಚುಕ್ಕಿ ರಚನೆಯನ್ನು ಮಾಡಬೇಕು. ನೆಕ್ಸ್ಟ್ 5 ಅದು 6ನೇದು CN ಜಾಗದಾಗ 6, H 2 ಹಂಗದ ಹಾಗೆ N ಜಾಗದಾಗ 6ಅನ್ನು ಬರಿಬೇಕು. C6H 2 6 12. ಇದೇನದಂತ 6 ಮಾಡ್ಲತ್ತಿದ್ದೇವೆ ಅಂತಾರೆ ಪೂರ್ವ ಪ್ರತ್ಯಯ ಹೆಕ್ಸ್, ಅಂತ್ಯ ಪ್ರತ್ಯಯ ಏನು ಹೆಕ್ಸೀನು. ಈಗ ಕಾರ್ಬನ್ಗಳು ಎಷ್ಟವ 6. ಅದಕ್ಕೆ 1 2 3 4 5 6. ಅದಕ್ಕೆ ದ್ವಿಬಂಧ ಇಲ್ಲರ ತೊಗೋಬೋದು, ಸೆಂಟ್ರದ ತೊಗೋಬೋದು ಅಥವಾ ಕಡೆಗೂ ತೊಗೋಬೋದು. ಆದರೆ ಅದಕ್ಕೆ ಏನು ಮಾಡಬೇಕು ದ್ವಿಬಂಧ ಫಸ್ಟಿಗೆ ತೊಗೋಬೇಕು, ಇಲ್ಲಂತಾರೆ ಕನ್ಫ್ಯೂಸ್ ಆಗ್ತದೆ. ಈಗ ಇಲ್ಲಿ 2 ಬಂಧಗಳು, ಇದು ಒಂದು 3, ಇದು 4 ಬಂಧಗಳು ಅದು. ಇದ್ರ ಸುತ್ತ 3, ಇದೊಂದು 4 ಅದು. ಈಗ ಇದ್ರ ಸುತ್ತ 2, ಇದೊಂದು 3, ಇದೊಂದು 4, 2 3 4 2 3 4. ಇದ್ರ ಸುತ್ತ 1 2 3 4. ಈ ರೀತಿ ಏನದ ಅಂತಾರೆ ಪ್ರತಿ ಕಾರ್ಬನ್ ಸುತ್ತ 4 ಬಂಧಗಳು ಇರಬೇಕು. ಈಗ ಏನು ಮಾಡ್ಬೇಕಂದ್ರೆ ಇದನ್ನು ಎಣಿಸ್ಕೋಬೇಕು. ಈಗ ಬಂಧಗಳ ಸಂಖ್ಯೆ ಬರಿಬೇಕಂತಂದ್ರೆ 1 2 3 4 5 6 7 8 9 10 11 12 13 14 15 16 17 18. ಅದಕ್ಕೆ ಬಂಧಗಳು ಎಷ್ಟು 18 ಬರಿಬೇಕು. ನೆಕ್ಸ್ಟ್ ಏನದ ಅಂತಾರೆ ಈಗ ಚುಕ್ಕಿ ರಚನೆ ಅಂತಾರೆ ಸೇಮ್ 1 ಗೆರೆ ತೆಗಿಬೇಕು, 2 ಚುಕ್ಕಿ ಕೊಡಬೇಕು. 1 ಗೆರೆ ತೆಗಿಬೇಕು, 2 ಚುಕ್ಕಿ ಕೊಡಬೇಕು. ಪ್ರತಿ ಒಂದು ಗೆರೆಯನ್ನು ತೆಗಿಬೇಕು, 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಡಬೇಕು. ಅದಕ್ಕೆ ಏನದ ಅಂತಾರೆ ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಚುಕ್ಕಿ ರಚನೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಒಂದೊಂದು ಗೆರೆ ತೆಗಿಬೇಕು, 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಡಬೇಕು.
ಅದಕ್ಕೆ ಏನದ ಅಂತಾರೆ ಚುಕ್ಕಿ ರಚನೆ ಅಂತ ಹೇಳಿ ಕರಿತೀವಿ. ಇದನ್ನು ಕೂಡ 1 ಅಥವಾ 2 ಅಂಕಕ್ಕೆ ಏನದಂತ ಪರೀಕ್ಷೆಯಲ್ಲಿ ಕೇಳ್ಬೋದು. ಅದನ್ನು ಕೂಡ ಏನದ ಅಂತಾರೆ ಸರಿಯಾಗಿ ಏನದ ಅಂತಾರೆ ನೋಡ್ಕೊಳ್ಬೇಕು. ನೆಕ್ಸ್ಟ್ 6 ಅದು 7ನೇದು ಏನದ ಅಂತಾರೆ C7 H2 N ಅಂತಾರೆ 7. ನೆಕ್ಸ್ಟ್ ಏನದ ಅಂತಾರೆ C7H 2 7 14. ಇದರ ಹೆಸರು 7ನೇದು ಮಾಡ್ಲತ್ತೆ ಅಂದರೆ ಹೆಪ್ಟ್ ಅದ ಅಂತ್ಯ ಪ್ರತ್ಯಯ ಈನನ್ನು ಸೇರಿಸ್ಬೇಕು. ಹೆಪ್ಟೀನು. ಈಗ ಕಾರ್ಬನ್ ಎಷ್ಟವ 7 1 2 3 4 5 6 7. ಈಗ ಫಸ್ಟಿಗೆ ಏನು ಮಾಡಬೇಕು, ಒಂದು ದ್ವಿಬಂಧವನ್ನು ತೆಗೆದುಕೊಳ್ಬೇಕು. ಇಲ್ಲಿ 1 2 3 4 5 ಈ ರೀತಿ ಏನದ ಅಂತಾರೆ ಪ್ರತಿ ಕಾರ್ಬನ್ ಸುತ್ತ ಏನದ ಅಂತಾರೆ 4 ಬಂಧಗಳು ಏನದ ಅಂತಾರೆ ಹೊಂದಿರಬೇಕು. ಪ್ರತಿ ಕಾರ್ಬನ್ ಸುತ್ತ ಎಷ್ಟು ಬಂಧಗಳು ಇರ್ಬೇಕಂತಾರೆ 4 ಬಂಧಗಳಿರಬೇಕು. ಈಗ ಏನದ ಅಂತಾರೆ ಇದರಲ್ಲಿ ಬಂಧಗಳ ಸಂಖ್ಯೆ 1 2 3 4 5 6 7 8 9 10 11 12 13 14 15 16 17 18 19 20 21 ಬಂಧಗಳ ಸಂಖ್ಯೆ ಎಷ್ಟದ ಅಂತಂದ್ರೆ 1 2 3 4 5 6 7 8 9 10 11 12 13 14 15 16 17 18 19 20 21 ಏನದ ಅಂತ ಬಂಧಗಳ ಸಂಖ್ಯೆ. ಚುಕ್ಕಿ ರಚನೆ ಸೇಮ್, 1 ಗೆರೆ ತೆಗಿಬೇಕು 2 ಚುಕ್ಕಿ ಕೊಡಬೇಕು, 1 ಗೆರೆ ತೆಗಿಬೇಕು 2 ಚುಕ್ಕಿ ಕೊಡಬೇಕು. ಪ್ರತಿ ಒಂದಕ್ಕೆ ಏನು ಮಾಡ್ಬೇಕಂದ್ರೆ ಒಂದೊಂದು ಗೆರೆಯನ್ನು ತೆಗಿಬೇಕು, 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಡಬೇಕು. ಇದಕ್ಕೆ ಏನದ ಅಂತಾರೆ ನಾವು ಚುಕ್ಕಿ ರಚನೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಅದಕ್ಕೆ ಏನು ಮಾಡ್ಬೇಕಂತಾರೆ ಈ ರೀತಿ ಏನದ ಅಂತಾರೆ ಚುಕ್ಕಿ ರಚನೆಯನ್ನು ಮಾಡಬೇಕು. ಇದಕ್ಕೆ ಏನದ ಅಂತಾರೆ ಚುಕ್ಕಿ ರಚನೆ ಅಂಥೇಳಿ ಏನದ ಅಂತಾರೆ ಕರೆಯಲಾಗ್ತದೆ. ಇದು ಪರೀಕ್ಷೆಯಲ್ಲಿ ಏನದ ಅಂತ 2 ಅಂಕಕ್ಕೆ ಅಥವಾ 1 ಅಂಕಕ್ಕೆ ಏನದ ಅಂತಾರೆ ಕೇಳ್ಬೋದು. ಅದಕ್ಕೆ ಏನದ ಅಂತಾರೆ ಸರಿಯಾಗಿ ಏನದ ಅಂತ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟದು 7. ನೆಕ್ಸ್ಟ್ ಏನದ ಅಂತಾರೆ 8ನೇದು C8 H2 N ಜಾಗದಾಗ 8. ಈಗೇನದ ಅಂತಂದ್ರೆ C8H 2 8 16. ಇದರ ಹೆಸರು 8ನೇದು ಆಕ್ಟದ ಅಂತ್ಯ ಪ್ರತ್ಯಯ ಏನು ಆಕ್ಟೀನು. ನೆಕ್ಸ್ಟ್ ಏನದ ಅಂತಾರೆ ಕಾರ್ಬನ್ಗಳು ಎಷ್ಟು 8 1 2 3 4 5 6 7 8 ಇಷ್ಟನ್ನು ಹಾಕ್ಕೊಳ್ಬೇಕು. ಆಮ್ಯಾಗ ಏನದ ಅಂತಾರೆ ಒಂದು ದ್ವಿಬಂಧ 2 ಬಂಧಗಳವ, ಇದೊಂದು 3 ಇದೊಂದು 4. ಇದ್ರ ಸುತ್ತ 1 2 3. ಈಗ ಇದ್ರ ಸುತ್ತ ಏನು ಮಾಡ್ಬೇಕಂದ್ರೆ ಪ್ರತಿ ಒಂದಕ್ಕೆ ಏನು ಮಾಡಬೇಕು 2 ಹೈಡ್ರೋಜನ್ಗಳನ್ನು ಹಾಕ್ಕೊಳ್ಬೇಕು. ಆವಾಗ ಪ್ರತಿ ಕಾರ್ಬನ್ ಸುತ್ತ ಏನಾಗ್ತಾವೆ ಅಂತಾರೆ 4 ಬಂಧಗಳಾಗ್ತವೆ. ಆವಾಗ ಬಂಧಗಳನ್ನು ಎಣಿಸ್ಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಅದಕ್ಕೆ ಬಂಧಗಳ ಸಂಖ್ಯೆ ಎಷ್ಟದ ಅಂತಾರೆ 24. ಬಂಧಗಳ ಸಂಖ್ಯೆ ಎಷ್ಟು 24 ಏನದ ಅಂತಾರೆ ಬಂಧಗಳ ಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ಅವಾಗ ಏನು ಮಾಡ್ಬೇಕಂದ್ರೆ ಇದನ್ನು ಎಣಿಸ್ಕೋಬೇಕು ಎಷ್ಟು ಬಂಧಗಳದು. ನೆಕ್ಸ್ಟ್ ಚುಕ್ಕಿ ರಚನೆ ಏನು ಮಾಡಬೇಕು, 1 ಗೆರೆ ತೆಗಿಬೇಕು, 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಡಬೇಕು. 1 ಗೆರೆ ತೆಗಿಬೇಕು, 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಡಬೇಕು. ಅದಕ್ಕೆ ಏನದ ಅಂತಾರೆ ನಾವು ಚುಕ್ಕಿ ರಚನೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಈ ರೀತಿ ಏನದ ಅಂತಾರೆ ಈ ಒಂದು ಚುಕ್ಕಿ ರಚನೆಯನ್ನು ಮಾಡಬೇಕು. ಇದನ್ನು ಕೂಡ ಏನದ ಅಂತಾರೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಆದ್ದರಿಂದ ಇದನ್ನು ಕೂಡ ಏನದ ಅಂತಾರೆ ಸರಿಯಾಗಿ ಮನೆಯಲ್ಲಿ ಏನದ ಅಂತಾರೆ ಪ್ರಾಕ್ಟೀಸನ್ನು ಮಾಡಬೇಕು. ಸರಿಯಾಗಿ ಏನದ ಅಂತಾರೆ ಪ್ರಾಕ್ಟೀಸ್ ಮಾಡಿದಾಗ ನೀವು ಪೂರ್ಣ ಅಂಕಗಳನ್ನು ಪಡೆದುಕೊಳ್ಬೋದು. ಈ ರೀತಿ ಏನು ಮಾಡಬೇಕು 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಡಬೇಕು. ನೆಕ್ಸ್ಟ್ 8 ಆಯಿತು. 9ನೇದು C9H 2 × 9. C9 H ಹಂಗದ ಹಾಗೆ 2 × 9 C9H 2 9 18.
ಅಂದರೆ 2 9 ಎಷ್ಟು ಬರ್ತದೆ 18. ಇದರ ಹೆಸರು 9 ಅಂದ್ರೆ ನೋನು, ಅಂತ್ಯಪ್ರತ್ಯಯ ಈನು, ನೋನೀನು. ಈಗ ಎಷ್ಟವ 9. 1 2 3 4 5 6 7 8 9. ಇದಕ್ಕೇನು ಮಾಡಬೇಕು ಅಂದರೆ ಒಂದು ದ್ವಿಬಂಧ ತೊಗೊಳ್ಬೇಕು. ಮತ್ತು ಬಾಕಿದಕ್ಕೆ ಏನದ ಅಂತಾರೆ ಪ್ರತಿ ಕಾರ್ಬನ್ ಸುತ್ತ 4 ಬಂಧಗಳಿರಬೇಕು. ಹಾಗೇನದ ಅಂತ ಈ ಒಂದು ಹೈಡ್ರೋಜನ್ಗಳನ್ನು ಪ್ರತಿ ಕಾರ್ಬನ್ಗೆ ಏನದ ಅಂತಾರೆ ಹಾಕ್ಕೊಳ್ಬೇಕು. 4 ಬಂಧಗಳು ಆಗೋ ಹಂಗೆ ಇಷ್ಟೇನದ ಅಂತಾರೆ ಹಾಕ್ಕೊಂಡು ನೆಕ್ಸ್ಟ್ ಏನದ ಅಂತಾರೆ ಬಂಧಗಳು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 ಬಂಧಗಳು ಎಷ್ಟದು 27 ಬರಿಬೇಕು. ನೆಕ್ಸ್ಟ್ ಏನದ ಅಂತಾರೆ ಈಗ ಇಲ್ಲಿ ಚುಕ್ಕಿ ರಚನೆ. ಆ ಚುಕ್ಕಿ ರಚನೆಯನ್ನು ಮಾಡ್ಬೇಕಂದ್ರೆ ಪ್ರತಿಯೊಂದು ಗೆರೆ ತೆಗಿಬೇಕು. 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಡಬೇಕು. ಇಲ್ಲಿ 2 ಇಲ್ಲಿ 2 ಈ ರೀತಿ ಏನದ ಅಂತ 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಟ್ಟು ನಾವೇನದ ಅಂತಾರೆ ಇದನ್ನು ಮಾಡಿದ್ವಿ ಅಂತಾರೆ ಇದಕ್ಕೆ ಏನದ ಅಂತಾರೆ ನಾವು ಚುಕ್ಕಿ ರಚನೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಈ ರೀತಿ ಏನದ ಅಂತಾರೆ ಈ ಒಂದು ಚುಕ್ಕಿ ರಚನೆಯನ್ನು ಮಾಡಬೇಕು. ಇದನ್ನು ಕೂಡ ಏನದ ಅಂತಾರೆ ಪರೀಕ್ಷೆಯಲ್ಲಿ ಏನದ ಅಂತಾರೆ ಕೇಳ್ಬೋದು. ಅದಕ್ಕೆ ಏನದ ಅಂತ ಇದನ್ನು ಸರಿಯಾಗಿ ಏನದ ಅಂತಾರೆ ಪ್ರಾಕ್ಟೀಸ್ ಮಾಡಬೇಕು. ಇದೇನದ ಅಂತಾರೆ ಚುಕ್ಕಿ ರಚನೆ. ಈಗ ನೆಕ್ಸ್ಟ್ 9 ಆಯಿತು. 10ನೇದು ಕೂಡ ಏನದ ಅಂತಾರೆ ಸೇಮು. ಸಿ ಎನ್ ಜಾಗದಾಗ ಏನು ಮಾಡಬೇಕು 10 ಬರೀಬೇಕು. H 2 × 10 C 10 H 2 10 20. ಈಗ ಇದರ ಹೆಸರು ಡೆಕ್ಕು. ಈನ್ ಅಂತ್ಯಪ್ರತ್ಯಯ ಅದಕ್ಕೆ ಡೆಕ್ಕೀನು. ಈಗ ಕಾರ್ಬನ್ ಎಷ್ಟು 10 1 2 3 4 5 6 7 8 9 10 ಒಂದು ದ್ವಿಬಂಧವನ್ನು ತೆಗೆದುಕೊಳ್ಬೇಕು. ಅವಾಗೇನದ ಅಂತಾರೆ ಪ್ರತಿ ಕಾರ್ಬನ್ಗೂ ಈ ಒಂದು ಹೈಡ್ರೋಜನ್ಗಳನ್ನು ಹಾಕ್ಕೊಳ್ಬೇಕು. ಪ್ರತಿ ಕಾರ್ಬನ್ ಸುತ್ತ 4 ಏನದ ಅಂತಾರೆ ಬಂಧಗಳು ಇರೋ ಹಂಗೆ ಈ ಒಂದು ಹೈಡ್ರೋಜನ್ಗಳನ್ನು ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಬಂಧಗಳನ್ನು ಎಷ್ಟು ಅನ್ನೋದನ್ನು ಬರಿಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಬಂಧಗಳು ಎಷ್ಟು ಅಂತಂದ್ರೆ ಅದು 30. ಚುಕ್ಕಿ ರಚನೆ ಸೇಮ್. ಒಂದು ಗೆರೆ ತೆಗಿಬೇಕು. 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಡಬೇಕು. ಈ ರೀತಿ ಏನದ ಅಂತಾರೆ ಪ್ರತಿ ಗೆರೆಯನ್ನು ತೆಗಿಬೇಕು. ಪ್ರತಿ ಗೆರೆಯನ್ನು ತೆಗೆದು 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಡಬೇಕು. ಆ 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಟ್ಟಾಗ ಅದೇನದ ಅಂತಾರೆ ಚುಕ್ಕಿ ರಚನೆಯನ್ನು ಹೊಂದಿರತಕ್ಕಂಥದ್ದು. ಇದನ್ನು ಕೂಡ ಏನದ ಅಂತಾರೆ ಪರೀಕ್ಷೆಯಲ್ಲಿ ನಿಮಗೆ ಬಂಧಗಳ ಸಂಖ್ಯೆ ಕೇಳ್ಬೋದು ಹೆಸರನ್ನು ಕೊಟ್ಟು. ಇಲ್ಲಂತಾರೆ ಅಣುಸೂತ್ರವನ್ನು ಕೊಟ್ಟು ಏನದ ಅಂತಾರೆ ರಚನಾ ವಿನ್ಯಾಸವನ್ನು ಬರ್ರಿ ಅಂಥೇಳಿ ಕೇಳ್ಬೋದು. ಇಲ್ಲಂತಾರೆ ಚುಕ್ಕಿ ರಚನೆಯನ್ನು ಮಾಡ್ರಿ ಅಂಥೇಳಿ ಏನದ ಅಂತಾರೆ ಕೇಳ್ಬೋದು. ಅದಕ್ಕೇನು ಮಾಡ್ಬೇಕಂದ್ರೆ ಇದನ್ನು ಸರಿಯಾಗಿ ಏನದ ಅಂತಾರೆ ಪ್ರಾಕ್ಟೀಸನ್ನು ಮಾಡಬೇಕು. ಇದು 10 ಏನದ ಅಂತಾರೆ ಮುಗಿದು ಅದು ಯಾವುದು ಅಂತಾರೆ ದ್ವಿಬಂಧದ 10 ರಚನಾ ವಿನ್ಯಾಸಗಳು ಮತ್ತು ಚುಕ್ಕಿ ರಚನೆಗಳು ಏನದ ಅಂತಾರೆ ಮುಗಿದಿರ್ತಕ್ಕಂಥದ್ದು. ನೆಕ್ಸ್ಟ್ ತ್ರಿಬಂಧ. ಆ ತ್ರಿಬಂಧದಲ್ಲಿ ಕೂಡ ಏನದ ಅಂತಾರೆ ಮೀತು ಒಂದೇ ಕಾರ್ಬನ್ ಪರಮಾಣುವನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ತ್ರಿಬಂಧ ಏನದ ಅಂತ ಮೀತಕ್ಕೆ ಮಾಡ್ಲಿಕ್ಕೆ ಬರೋಲ್ಲ. ನೆಕ್ಸ್ಟ್ ಏನದ ಅಂತಾರೆ ಈತು. ಅದಕ್ಕೆ ಸೂತ್ರ CnH2n-2 ಇದೇನದ ಅಂತಾರೆ ಸಾಮಾನ್ಯ ಸೂತ್ರವನ್ನು ಹೊಂದಿರತಕ್ಕಂಥದ್ದು. ಆವಾಗ ಈತು ಅಂದ್ರೆ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು 2. ಎನ್ ಅಂತಾರೆ ಕಾರ್ಬನ್ ಪರಮಾಣು ಸಂಖ್ಯೆಯನ್ನು ಹಾಕ್ಕೊಳ್ಬೇಕು. ಸಿ ಎನ್ ಜಾಗದಾಗ 2 H ಹೆಂಗದ ಹಾಗೆ 2 ಹೆಂಗದ ಹಾಗೆ ಇಂಟು ಎನ್ ಜಾಗದಾಗ 2 -2. ನೆಕ್ಸ್ಟ್ C2H 2 2 ಎಷ್ಟು 2 2 ಏನದ ಅಂತಾರೆ 4
-2 ಅಂದರೆ ಎಷ್ಟು 2 2 2 4 ಅದ್ರಾಗ -2 ಮಾಡಬೇಕು ಅಂದರೆ ಎಷ್ಟು ಬಂತು 2. ಆವಾಗ ನಾವು ಯಾವುದು 2 ಮಾಡಿದ್ವಿ ಅಂದ್ರೆ ಪೂರ್ವ ಪ್ರತ್ಯಯ ಈತು ಅಂತ್ಯ ಪ್ರತ್ಯಯ ಐನು ಅದಕ್ಕೆ ಏನಾಗ್ತದೆ ಈಥೈನು. ಅವಾಗ ಏನು ಮಾಡ್ಬೇಕಂದ್ರೆ ಇದ್ರದ್ದು ರಚನಾ ವಿನ್ಯಾಸ ಮತ್ತು ಚುಕ್ಕಿ ರಚನೆ ಮಾಡಬೇಕು. ಕಾರ್ಬನ್ ಪರಮಾಣುಗಳು ಎಷ್ಟವ 2 1 2 ತ್ರಿಬಂಧ ಮಾಡ್ಲತ್ತಿದ್ವಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ತ್ರಿಬಂಧವನ್ನು ತೆಗೆದುಕೊಳ್ಬೇಕು. ಈಗ ಈ ಕಾರ್ಬನ್ ಸುತ್ತ 3 ಬಂಧಗಳು, ಇದು ಒಂದು 4. ಈ ಕಾರ್ಬನ್ ಸುತ್ತ 3 ಬಂಧಗಳು, ಇದು ಒಂದು 4. ಇದು ಏನದ ಅಂತ ರಚನಾ ವಿನ್ಯಾಸ ಮುಗೀತು. ನೆಕ್ಸ್ಟ್ ಏನು ಮಾಡ್ಬೇಕಂತಾರೆ ಈಗ ಇದ್ರದ್ದು ಚುಕ್ಕಿ ರಚನೆ ಮಾಡಬೇಕು. ಚುಕ್ಕಿ ರಚನೆ ಮಾಡ್ಬೇಕಂದ್ರೆ ಸೇಮ್ ಒಂದು ಗೆರೆ ತೆಗಿಬೇಕು, 2 ಚುಕ್ಕಿಗಳನ್ನು ಕೊಡಬೇಕು. ಒಂದು ಗೆರೆ ತೆಗಿಬೇಕು, 2 ಚುಕ್ಕಿಗಳನ್ನು ಕೊಡಬೇಕು. ಇದು ಏನದ ಅಂತಾರೆ ಚುಕ್ಕಿ ರಚನೆ. ಇದರಲ್ಲಿರುವ ಬಂಧಗಳ ಸಂಖ್ಯೆನೂ ಕೂಡ ಕೇಳ್ಬೋದು. ಬಂಧಗಳ ಸಂಖ್ಯೆ ಅಂತಾರೆ ಎಷ್ಟು ಗೆರೆಗಳು ಅಷ್ಟು ಗೆರೆಗಳನ್ನು ಎಣಿಸ್ಕೋಬೇಕು. ಅದೇ ಬಂಧಗಳ ಸಂಖ್ಯೆ 1 2 3 4 5 ಅಂದರೆ ಬಂಧಗಳ ಸಂಖ್ಯೆ ಎಷ್ಟು 5. ಇದರಲ್ಲಿ ಇಥೈನ್ದಲ್ಲಿರ್ತಕ್ಕಂಥ ಬಂಧಗಳ ಸಂಖ್ಯೆ ಎಷ್ಟು 5. ನಿಮಗೆ ಇಥೈನ್ ಅಂಥೇಳಿ ಹೆಸರು ಕೊಟ್ಟು ಸೂತ್ರವನ್ನು ಬರ್ರಿ ಅಂಥೇಳಿ ಕೇಳ್ಬೋದು, ಅಥವಾ ಸೂತ್ರವನ್ನು ಕೊಟ್ಟು ರಚನಾ ವಿನ್ಯಾಸವನ್ನು ಮಾಡ್ರಿ ಅಂಥೇಳಿ ಕೇಳ್ಬೋದು, ಅಥವಾ ಇಥೈನ್ ಅಂಥೇಳಿ ಹೆಸರು ಕೊಟ್ಟು ಚುಕ್ಕಿ ರಚನೆ ಮಾಡ್ರಿ ಅಂಥೇಳಿ ಕೇಳ್ಬೋದು, ಅಥವಾ ಸೂತ್ರ ಕೊಟ್ಟು ಚುಕ್ಕಿ ರಚನೆ ಮಾಡ್ರಿ ಅಂಥೇಳಿ ಕೇಳ್ಬೋದು, ಅಥವಾ ಏನದ ಅಂತಾರೆ ಇಥೈನ್ ಅಂಥೇಳಿ ಹೆಸರು ಕೊಟ್ಟು ಬಂಧಗಳ ಸಂಖ್ಯೆಯನ್ನು ಬರ್ರಿ ಅಂಥೇಳಿ ಏನದ ಅಂತಾರೆ ಕೇಳ್ಬೋದು. ಅದಕ್ಕೆ ಇದನ್ನು ಸರಿಯಾಗಿ ಏನದ ಅಂತಾರೆ ನೋಡ್ಕೊಳ್ಬೇಕು. ನೆಕ್ಸ್ಟ್ 2 ಆಯಿತು. 3ನೇದು ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು 3. n ಜಾಗದಾಗ 3 ಬರಬೇಕು, 2 ಹೆಂಗದ ಹಾಗೆ, ಮತ್ತು n ಜಾಗದಾಗ 3 -2 ಹೆಂಗದ ಹಾಗೆ ಅಂದ್ರೆ C3H 2 3ರಲ್ಲಿ 6 -2 ಅಂದರೆ ಎಷ್ಟು 4. ಈಗ 3 ಮಾಡಿದ್ವಿ ಅಂತಂದ್ರೆ ಪ್ರೋಪು ಅಂತ್ಯ ಪ್ರತ್ಯಯ ಐನು ಅಂದರೆ ಏನಾಗ್ತದೆ ಪ್ರೋಪೀನು. ಈಗೇನು ಮಾಡ್ಬೇಕಂದ್ರೆ ಕಾರ್ಬನ್ಗಳು ಎಷ್ಟವು 3 1 2 3. ನೀವೇನದ ಅಂತಾರೆ ಈ ಒಂದು ತ್ರಿಬಂಧವನ್ನು ಫಸ್ಟಿಗೆ ತೊಗೋಬೋದು, ಲಾಸ್ಟಿಗೆ ಕೂಡ ಏನದ ಅಂತಾರೆ ತೊಗೊಳ್ಬೋದು. ಆದರೆ ಫಸ್ಟಿಗೆ ತೊಗೊಳ್ಬೇಕು, ಕನ್ಫ್ಯೂಸ್ ಆಗಲ್ಲ. ಅದಕ್ಕೆ ಫಸ್ಟು ತ್ರಿಬಂಧವನ್ನು ಹಾಕ್ಕೊಳ್ಬೇಕು. ಈ ಕಾರ್ಬನ್ ಸುತ್ತ ಎಷ್ಟು ಬಂಧಗಳವ 3, ಇದು ಒಂದು 4. ಈ ಕಾರ್ಬನ್ ಸುತ್ತ 1 2 3 4 ಆಲ್ರೆಡಿ ಅವ. ಅದಕ್ಕೆ ಏನದ ಅಂತ ಹೈಡ್ರೋಜನ್ ಹಾಕೋದು ಜರೂರತ್ತಿಲ್ಲ. ನೆಕ್ಸ್ಟ್ ಏನು ಕಾರ್ಬನ್ಗೆ ಏನದ ಅಂತ 4 ಬಂಧಗಳು ಹಾಕ್ಕೊಳ್ಬೇಕು. ಈಗ ಇದರಲ್ಲಿರ್ತಕ್ಕಂಥ ಬಂಧಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ಬೋದು. 1 2 3 4 5 6 7 8 ಇದರಲ್ಲಿರ್ತಕ್ಕಂಥ ಬಂಧಗಳ ಸಂಖ್ಯೆ ಎಷ್ಟದ ಅಂತಾರೆ ಅದು 8 ಏನದ ಅಂತಾರೆ ಬಂಧಗಳ ಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಚುಕ್ಕಿ ರಚನೆಯನ್ನು ಕೇಳ್ಬೋದು. ಅದಕ್ಕೆ ಒಂದು ಗೆರೆ ತೆಗಿಬೇಕು, 2 ಚುಕ್ಕಿಗಳು ಕೊಡಬೇಕು. 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 ಇದೇನದ ಅಂತಾರೆ ಚುಕ್ಕಿ ರಚನೆ. ನೆಕ್ಸ್ಟ್ 3 ಆದು. 4ನೇದು CN ಏನದ ಅಂತಾರೆ ಇದು ಸಾಮಾನ್ಯ ಸೂತ್ರ. ಈಗ CN ಜಾಗದಾಗ 4 H 2 N ಜಾಗದಾಗ 4 -2 ಹೆಂಗದ ಹಾಗೆ ಅಂದ್ರೆ C4H 2 4 8 -2 ಅಂದ್ರೆ 6. ಈಗ 4 ಅಂತಂದ್ರೆ ಬ್ಯೂಟ್ ಅದ ಪೂರ್ವ ಪ್ರತ್ಯಯ, ಅಂತ್ಯ ಪ್ರತ್ಯಯ ಐನು ಅದಕ್ಕೆ ಏನಾಗ್ತದೆ ಬ್ಯೂಟೈನು. ನೆಕ್ಸ್ಟ್ ಏನದ ಅಂತಾರೆ 4 ಅಂದ್ರೆ 1 2 3 4. ಇದಕ್ಕೆ ಒಂದು ಫಸ್ಟ್ ತ್ರಿಬಂಧವನ್ನು ಹಾಕ್ಕೊಳ್ಬೇಕು. ಈ ಕಾರ್ಬನ್ ಸುತ್ತ 3, ಇದು ಒಂದು 4 ಬಂಧ. ಈ ಕಾರ್ಬನ್ ಸುತ್ತ ಅಂತ ಆಲ್ರೆಡಿ 4 ಬಂಧಗಳು ಅದಾವ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಹೈಡ್ರೋಜನನ್ನು ಹಾಕ್ಕೊಳ್ಬಾರ್ದು. ನೆಕ್ಸ್ಟ್ ಕಾರ್ಬನ್ಗೆ ಏನು ಮಾಡ್ಬೇಕಂದ್ರೆ ಹೈಡ್ರೋಜನನ್ನು ಹಾಕ್ಕೊಳ್ಬೇಕು. ಅವಾಗ ಏನು ಮಾಡ್ಬೇಕಂತಾರೆ ಈಗ ಬಂಧಗಳ ಸಂಖ್ಯೆನ ಬರಬೇಕಂತಾರೆ ಎಲ್ಲ ಗೆರೆಗಳನ್ನು ಎಣಿಸ್ಕೋಬೇಕು. 3 4 5 6 7 8 9 10 11. ಅದಕ್ಕೆ ಬಂಧಗಳ ಸಂಖ್ಯೆ ಎಷ್ಟು 11. ನೆಕ್ಸ್ಟ್ ಏನದ ಅಂತಾರೆ ಚುಕ್ಕಿ ರಚನೆ ಅಂತಾರೆ. ಒಂದು ಗೆರೆ ತೆಗಿಬೇಕು, 2 ಚುಕ್ಕಿ ಕೊಡಬೇಕು. ಒಂದು ಗೆರೆ ತೆಗಿಬೇಕು, 2 ಚುಕ್ಕಿ ಕೊಡಬೇಕು. ಒಂದು ಗೆರೆ ತೆಗಿಬೇಕು, 2 ಚುಕ್ಕಿಗಳನ್ನು ಕೊಡಬೇಕು. ಈ ರೀತಿ ಏನದ ಅಂತಾರೆ ಒಂದೊಂದು ಗೆರೆಗಳನ್ನು ತೆಗಿಬೇಕು, 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಡಬೇಕು. ಇದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಚುಕ್ಕಿ ರಚನೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಎಷ್ಟದು 4 ಆದು. 5ನೇದು ಏನದ ಅಂತಾರೆ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು 5 H 2 ಹೆಂಗದ ಹಾಗೆ 5 -2 ಹೆಂಗದ ಹಾಗೆ C5H 2 5 10 -2 ಅಂದರೆ ಎಷ್ಟು 8.
ಐದನೇದು ಏನದ ಪೆಂಟ್ ಅದ. ಪೆಂಟ್ ಅಂದ್ರೆ ಅದಕ್ಕೆ ಅಂತ್ಯ ಪ್ರತ್ಯಯ ಐನನ್ನು ಸೇರಿಸ್ಬೇಕು. ಅದಕ್ಕೆ ಏನಾಗ್ತದೆ ಪೆಂಟೈನು. ಪೆಂಟೈನು 5 1 2 3 4 5 ಒಂದು ತ್ರಿಬಂಧವನ್ನು ಹಾಕ್ಕೊಳ್ಬೇಕು. 3 ಆಲ್ರೆಡಿ ಬಂಧಗಳು ಅವ, ಅದಕ್ಕೆ 1 ಮತ್ತು ಈ ಕಡೆನೂ ಕೂಡ 3 4 ಇದಕ್ಕೆ ಬಂಧಗಳು ಅವ. ಆ ಕಾರ್ಬನ್ಗೆ ಏನದಂತ ಹೈಡ್ರೋಜನನ್ನು ಹಾಕ್ಕೊಳ್ಬಾರ್ದು. ಮುಂದಿರ್ತಕ್ಕಂಥ ಕಾರ್ಬನ್ಗಳಿಗೆ ಏನು ಮಾಡ್ಬೇಕಂದ್ರೆ 4 ಬಂಧಗಳು ಇರೋ ಹಂಗೆ ಹೈಡ್ರೋಜನನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಬಂಧಗಳ ಸಂಖ್ಯೆ 1 2 3 4 5 6 7 8 9 10 11 12 13 14 ಬಂಧಗಳು ಎಷ್ಟು 14 ಅನ್ನೋದ ನಂತರ ಬಂಧಗಳನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಚುಕ್ಕಿ ರಚನೆ. 1 ಗೆರೆ ತೆಗಿಬೇಕು, 2 ಏನದ ನಂತರ ಚುಕ್ಕಿಗಳನ್ನು ಕೊಡಬೇಕು. 1 ಗೆರೆ ತೆಗಿಬೇಕು, 2 ಏನದ ನಂತರ ಚುಕ್ಕಿಗಳನ್ನು ಕೊಡಬೇಕು. ಈ ರೀತಿ ಪ್ರತಿಯೊಂದು ಗೆರೆ ತೆಗಿಬೇಕು, 2 ಏನದ ನಂತರ ಚುಕ್ಕಿಗಳನ್ನು ಕೊಡಬೇಕು. ಇದಕ್ಕೆ ನಾವೇನು ಕರಿತೀವಿ ಅಂತಾರೆ ಚುಕ್ಕಿ ರಚನೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಎಷ್ಟದು 5 ಅದು. ನೆಕ್ಸ್ಟು 6ನೇದು ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು ಅಂತಂದ್ರೆ 6 C6H2 N ಜಾಗದಾಗ 6 -2 C6H 2 6 12 -2 ಅಂದರೆ ಎಷ್ಟು 10. ಇದರ ಹೆಸರು 6 ಅಂದ್ರೆ ಹೆಕ್ಸದ ಅಂತ್ಯ ಪ್ರತ್ಯಯ ಐನು, ಅದಕ್ಕೆ ಅನ್ನೋದಂತಾರೆ ಹೆಕ್ಸೈನು. 6 1 2 3 4 5 6 ಇದಕ್ಕೆ ಒಂದು ತ್ರಿಬಂಧವನ್ನು ಹಾಕ್ಕೊಳ್ಬೇಕು. ಫಸ್ಟಿಗೆ ಹಾಕ್ಬೋದು ಅಥವಾ ಆ ಕಡೆ ಲಾಸ್ಟಿಗೆ ಹಾಕ್ಬೋದು. ನೆಕ್ಸ್ಟ್ ಏನದಂತಾರೆ ಪ್ರತಿ ಕಾರ್ಬನ್ ಸುತ್ತ ಏನಿರ್ಬೇಕಂದ್ರೆ 4 ಈ ರೀತಿ ಏನದಂತಾರೆ ಬಂಧಗಳನ್ನು 4 ಬಂಧಗಳು ಇರಬೇಕು. ಅದಕ್ಕೆ ಮತ್ತು ನೆಕ್ಸ್ಟ್ ಬಂಧಗಳ ಸಂಖ್ಯೆಯನ್ನು ಎಣಿಸ್ಕೋಬೇಕು. ಈಗ 1 2 3 4 5 6 7 8 9 10 11 12 13 14 15 16 17 ಏನೋ ಅಂತಾರೆ ಬಂಧಗಳನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಚುಕ್ಕಿ ರಚನೆ. ಚುಕ್ಕಿ ರಚನೆಯನ್ನು ಮಾಡ್ಬೇಕಂದ್ರೆ ಪ್ರತಿಯೊಂದು ಗೆರೆಯನ್ನು ತೆಗಿಬೇಕು, 2 ಏನದ ಅಂತಾರೆ ಚುಕ್ಕಿಗಳನ್ನು ಕೊಡಬೇಕು. ಇದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಚುಕ್ಕಿ ರಚನೆ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಈ ರೀತಿ ಏನದ ಅಂತಾರೆ ಇದಕ್ಕೆ ಚುಕ್ಕಿ ರಚನೆ ಅಂಥೇಳಿ ಏನದ ಅಂತಾರೆ ಕರೆಯಲಾಗ್ತದೆ. ಇದು ಎಷ್ಟದು 6. ಆಮ್ಯಾಗ ಏನದ ಅಂತಾರೆ 7ನೇದು ಅಂದ್ರೆ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು 7. 2 ಹೆಂಗದ ಹಾಗೆ ಇಲ್ಲಿ 7 -2 ಅಂದ್ರೆ C7H 2 7 14 -2 ಅಂದ್ರೆ 16. 7 ಅಂದ್ರೆ ಏನದ ಹೆಪ್ಟ್ ಅಂತ್ಯ ಪ್ರತ್ಯಯ ಐನು, ಅದಕ್ಕೆ ಏನಾಗ್ತದೆ ಹೆಪ್ಟೈನು. ಎಷ್ಟು 7 1 2 3 4 5 6 7. ನೆಕ್ಸ್ಟ್ ಏನು ಮಾಡಬೇಕು ಇದಕ್ಕೆ 3 ಬಂಧಗಳನ್ನು ಹಾಕ್ಕೊಳ್ಬೇಕು. ಇಲ್ಲಿ 1 ಅಂದ್ರೆ 4 ಅದು ಆಲ್ರೆಡಿ 3 ಇದಕ್ಕೆ ಅದಾವ. ನೆಕ್ಸ್ಟ್ ಕಾರ್ಬನ್ಕು ಏನು ಮಾಡ್ಬೇಕಂದ್ರೆ 4 ಬಂಧಗಳು ಇರೋ ಹಂಗೆ ಏನು ಮಾಡಬೇಕು ಈ ರೀತಿ ಹೈಡ್ರೋಜನನ್ನು ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಳ್ಬೇಕು. ಈಗ ಬಂಧಗಳ ಸಂಖ್ಯೆ 1 2 3 4 5 6 7 8 9 10 11 12 13 14 15 16 17 18 19 20. ಅದಕ್ಕೆ ಬಂಧಗಳ ಸಂಖ್ಯೆ ಎಷ್ಟು ಅಂತಂದ್ರೆ 20. ಚುಕ್ಕಿ ರಚನೆ. 1 ಗೆರೆ ತೆಗಿಬೇಕು, 2 ಚುಕ್ಕಿಗಳು ಕೊಡಬೇಕು. 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 ಇದೇನದ ಅಂತಾರೆ ಚುಕ್ಕಿ ರಚನೆಯನ್ನು ಹೊಂದಿರತಕ್ಕಂಥದ್ದು. ಈ ರೀತಿ ಏನು ಮಾಡ್ಬೇಕಂದ್ರೆ ಇದು ಚುಕ್ಕಿ ರಚನೆಯನ್ನು ಮಾಡಬೇಕು. ಇದನ್ನು ಕೂಡ ಏನದ ಅಂತಾರೆ ಪರೀಕ್ಷೆಯಲ್ಲಿ ಏನದ ಅಂತಾರೆ ಪ್ರಶ್ನೆಯನ್ನು ಕೇಳ್ಬೋದು. 2 ಅಂಕಗಳಿಗೆ ಅಥವಾ 3 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ಬೋದು. ಇದನ್ನು ಕೂಡ ನೋಡ್ಕೊಳ್ಬೇಕು. ನೆಕ್ಸ್ಟ್ 7 ಅದು. 8ನೇದು CnH2 ಅಂದ್ರೆ CN ಜಾಗದಾಗ 8ನೇದು ಮಾಡ್ಲತ್ತೀವಿ ಅಂತಾರೆ. ಇಲ್ಲಿ 8ಅನ್ನು ಬರಿಬೇಕು. 8 N ಜಾಗದಾಗ 8 -2 CN2H 16 -2 ಅಂದ್ರೆ 14. 8ನೇದು ಮಾಡ್ಲತ್ತೀವಿ ಅಂದ್ರೆ ಆಕ್ಟು, ಅದಕ್ಕೆ ಏನಾಗ್ತದೆ ಅಂದ್ರೆ ಆಕ್ಟೈನು.
ಎಷ್ಟು 8 1 2 3 4 5 6 7 8 ಒಂದು ತ್ರಿಬಂಧವನ್ನು ತಗೊಳ್ಬೇಕು. ಬಾಕಿದು ಏನದ ಅಂತಾರೆ ಕಾರ್ಬನ್ಗಳಿಗೆ ಹೈಡ್ರೋಜನನ್ನು ಹಾಕ್ಕೊಳ್ಬೇಕು. ಅದು 4 4 ಏನದ ಅಂತಾರೆ ಪ್ರತಿ ಕಾರ್ಬನ್ ಸುತ್ತ 4 ಬಂಧಗಳಾಗಬೇಕು. ಈ ರೀತಿ ಏನು ಮಾಡ್ಬೇಕಂದ್ರೆ ಈ ಒಂದು ಹೈಡ್ರೋಜನನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಬಂಧಗಳ ಸಂಖ್ಯೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 ಬಂಧಗಳ ಸಂಖ್ಯೆ ಎಷ್ಟು 23. ನೆಕ್ಸ್ಟ್ ಚುಕ್ಕಿ ರಚನೆ, ಒಂದು ಗೆರೆ ತೆಗಿಬೇಕು, 2 ಚುಕ್ಕಿ ಕೊಡಬೇಕು, ಒಂದು ಗೆರೆ ತೆಗಿಬೇಕು, 2 ಚುಕ್ಕಿಗಳನ್ನು ಕೊಡಬೇಕು. ಈ ರೀತಿ ಏನದಂತ ಒಂದೊಂದು ಗೆರೆಯನ್ನು ತೆಗೆದು ಎರಡೆರಡು ಏನದಂತರ ಚುಕ್ಕಿಗಳನ್ನು ಕೊಟ್ಟಾಗ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಚುಕ್ಕಿ ರಚನೆ ಅಂಥೇಳಿ ಏನದಂತಾರೆ ಕರಿತೀವಿ. ಆದ್ದರಿಂದ ಈ ಒಂದು ಚುಕ್ಕಿ ರಚನೆಯನ್ನು ಕೂಡ ಏನದಂತಾರೆ ಪರೀಕ್ಷೆಯಲ್ಲಿ ಏನದಂತಾರೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ಆದ್ದರಿಂದ ಈ ಒಂದು ಚುಕ್ಕಿ ರಚನೆಯನ್ನು ಕೂಡ ಏನದಂತಾರೆ ಸರಿಯಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟ್ 8 ಅದು 9ನೇದು 9 C9 H2 × 9 -2 C9 H 2 9 18 -2 ಅಂದರೆ 16. ಇದು 9ನೇದು ಏನದ ಅಂತ ನೋನು ಅಂತ್ಯಪ್ರತ್ಯಯನು, ಅದಕ್ಕೆ ಏನದ ಅಂತಾರೆ ನೋನೈನು. 9 1 2 3 4 5 6 7 8 9 ಇದಕ್ಕೊಂದು ತ್ರಿಬಂಧವನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಏನದ ಅಂತಾರೆ ಪ್ರತಿ ಕಾರ್ಬನ್ ಸುತ್ತ ಏನದ ಅಂತಾರೆ 4 ಬಂಧಗಳಿರಬೇಕು. ಆ 4 ಬಂಧಗಳು ಇರೋ ಹಂಗೆ ಏನು ಮಾಡ್ಬೇಕಂದ್ರೆ ಈ ಒಂದು ಹೈಡ್ರೋಜನನ್ನು ಹಾಕ್ಕೊಳ್ಬೇಕು. ಬಂಧಗಳು 4 ಇರಲಿಲ್ಲ ಅಂತಾರೆ ಅದನ್ನು ತಪ್ಪಾಗ್ತದೆ. ಅದಕ್ಕೆ ನೆಕ್ಸ್ಟ್ ಬಂಧಗಳ ಸಂಖ್ಯೆ, ಆ ಬಂಧಗಳಂತಾರೆ ಎಲ್ಲ ಗೆರೆಗಳನ್ನು ಎಣಿಸ್ಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಬಂಧಗಳ ಸಂಖ್ಯೆ ಎಷ್ಟು 26 ಏನದಂತಾರೆ ಬಂಧಗಳ ಸಂಖ್ಯೆನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಚುಕ್ಕಿ ರಚನೆ, ಒಂದೊಂದು ಗೆರೆಯನ್ನು ತೆಗಿಬೇಕು, ಎರಡೆರಡು ಏನದಂತಾರೆ ಚುಕ್ಕಿಗಳನ್ನು ಕೊಡಬೇಕು. ಈ ರೀತಿ ಏನದಂತ ಎರಡೆರಡು ಏನದಂತಾರೆ ಚುಕ್ಕಿಗಳನ್ನು ಕೊಟ್ಟಾಗ ಅದಕ್ಕೆ ನಾವು ಏನದಂತಾರೆ ಚುಕ್ಕಿ ರಚನೆ ಅಂಥೇಳಿ ಏನದಂತಾರೆ ಕರಿತೀವಿ. ಆ ಚುಕ್ಕಿ ರಚನೆಯನ್ನು ಕೂಡ ಏನದಂತಾರೆ ಪರೀಕ್ಷೆಯಲ್ಲಿ ಏನದಂತ ನಿಮಗೆ ಖಂಡಿತವಾಗಿ ಏನದಂತಾರೆ ಪ್ರಶ್ನೆಯನ್ನು ಕೇಳತಕ್ಕಂಥದ್ದು. ರಚನಾ ವಿನ್ಯಾಸ, ಚುಕ್ಕಿ ರಚನೆ ಮತ್ತು ಬಂಧಗಳ ಸಂಖ್ಯೆ, ಅಣುಸೂತ್ರ, ಈ ರೀತಿ ಏನದಂತರ ಯಾವುದೇ ಒಂದು ಪ್ರಶ್ನೆಯನ್ನು ಯಾವುದೇ ರೀತಿ ಕೇಳ್ಬೋದು. ಅದಕ್ಕೆ ಏನದಂತ ಯಾವುದೇ ರೀತಿ ಕೇಳಿದರೂ ಕೂಡ ನೀವು ಆನ್ಸರನ್ನು ಬರೆಯೋಂಗೆ ಏನು ಮಾಡ್ಬೇಕಂದ್ರೆ ನೋಡ್ಕೋಬೇಕು. 9 ಅದು. ನೆಕ್ಸ್ಟ್ ಏನದ ಅಂತಾರೆ 10ನೇದು C10 N ಜಾಗದಾಗ 10 ಬರಬೇಕು, 2 ಹಂಗದ ಹಾಗೆ 10 -2 C10 2 10 20 -2 ಅಂತಂದ್ರೆ 18. ಇದರ ಹೆಸರು ಏನದ ಅಂತಾರೆ ಡೆಕ್, ಪೂರ್ವ ಪ್ರತ್ಯಯ ಅಂತ್ಯ ಪ್ರತ್ಯಯನು, ಅದಕ್ಕೆ ಏನಾಗ್ತದೆ ಅಂತಾರೆ ಅದಕ್ಕೆ ಡೆಕ್ಕಾಯನು. ನೆಕ್ಸ್ಟ್ 10 1 2 3 4 5 6 7 8 9 10 ಹಾಗೇನು ಮಾಡ್ಬೇಕಂದ್ರೆ ತ್ರಿಬಂಧವನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಪ್ರತಿ ಕಾರ್ಬನ್ ಸುತ್ತ ಏನು ಮಾಡ್ಬೇಕಂದ್ರೆ 4 ಬಂಧಗಳು ಇರುವಂಗೆ ಈ ಒಂದು ಹೈಡ್ರೋಜನನ್ನು ಈ ರೀತಿ ಏನದ ಅಂತಾರೆ ಹಾಕ್ಕೊಳ್ಬೇಕು. ಈ ರೀತಿ ಏನದ ಅಂತಾರೆ ಹಾಕ್ಕೊಂಡಾಗ ಅವಾಗ ಏನದ ಅಂತಾರೆ ಇದಕ್ಕೆ ರಚನಾ ವಿನ್ಯಾಸ ಅಂಥೇಳಿ ಏನದ ಅಂತಾರೆ ಕರಿತೀವಿ. ನೆಕ್ಸ್ಟ್ ಏನದ ಅಂತಾರೆ ಬಂಧಗಳ ಸಂಖ್ಯೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 ಏನದ ಅಂತಾರೆ ಬಂಧಗಳನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಚುಕ್ಕಿ ರಚನೆ, ಪ್ರತಿಯೊಂದು ಗೆರೆಯನ್ನು ತೆಗಿಬೇಕು, ಎರಡೆರಡು ಏನದ ಅಂತಾರೆ ಚುಕ್ಕಿಗಳನ್ನು ಈ ರೀತಿ ಏನದಂತ ಎರಡೆರಡು ಏನದಂತಾರೆ ಚುಕ್ಕಿಗಳನ್ನು ಕೊಡಬೇಕು. ಇದಕ್ಕೆ ನಾವೇನು ಕರಿತೀವಿ ಅಂತಾರೆ ಚುಕ್ಕಿ ರಚನೆ ಅಂಥೇಳಿ ಏನದಂತಾರೆ ಕರಿತೀವಿ. ಈ ಚುಕ್ಕಿ ರಚನೆ ಏನದಂತಾರೆ ಪರೀಕ್ಷೆಯಲ್ಲಿ ಏನದಂತಾರೆ ಕೇಳ್ಬೋದು. ಆದ್ದರಿಂದ ಈ ಒಂದು ಚುಕ್ಕಿ ರಚನೆಯನ್ನು ಕೂಡ ಏನದಂತಾರೆ ಸರಿಯಾಗಿ ಏನದಂತಾರೆ
ನೋಡ್ಕೊಳ್ಬೇಕು. ಇಲ್ಲಾಂತರ ಅಂಕಗಳೇನದಂತಾರೆ ಪಡೆದುಕೊಳ್ಳಲು ಏನದಂತಾರೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಪೂರ್ಣ ಅಂಕಗಳನ್ನು ಪಡೆದುಕೊಳ್ಬೇಕಂತಾರೆ ನೀವು ಸ್ವಲ್ಪ ಸರಿಯಾಗಿ ಏನದಂತಾರೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸರಿಯಾಗಿ ಪ್ರಾಕ್ಟೀಸ್ ಮಾಡಿದಾಗ ಖಂಡಿತವಾಗಿ ಏನದಂತ ಪೂರ್ಣ ಅಂಕಗಳನ್ನು ಪಡೆದುಕೊಳ್ಳಬಹುದು. ಇಲ್ಲಿವರೆಗೆ ಏನದಂತಾರೆ ದ್ವಿಬಂಧ ಮತ್ತು ತ್ರಿಬಂಧದ ಏನದಂತ ರಚನಾ ವಿನ್ಯಾಸ, ಚುಕ್ಕಿ ರಚನೆ, ಬಂಧಗಳ ಸಂಖ್ಯೆ ಏನದಂತಾರೆ ತಿಳಿದುಕೊಂಡಿದ್ದೇವೆ. ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.